ಬಸವಲಿಂಗಾಯ ನಮಃ. ಸುಪ್ರಭಾತ ಸಮಯದ ಭಕ್ತಿಯ ಶರಣಾರ್ಥಿಗಳು. ಇಂದು ಶರಣರ ಅಮೂಲ್ಯವಾದ ಜೀವನವನ್ನು ಕುರಿತು ನಾವೆಲ್ಲ ಮಾತಾಡೋಣ. ಅಂಧಶ್ರದ್ಧೆ, ಕಂದಾಚಾರ, ಮೂಢನಂಬಿಕೆಯ ಮೊಳೆ ಹೊಡೆದುಕೊಂಡು ಮೂಲೆ ಗುಂಪಾದವರ ಬಾಳಿಗೆ ಬಸವಣ್ಣನವರು ಹೊಸ ಭಾಷ್ಯವನ್ನು ಬರೆದರು. ಇಂದು ವಿಜ್ಞಾನದಲ್ಲಿ ಸಾಕಷ್ಟು ಪ್ರಗತಿಯನ್ನು ನಾವೆಲ್ಲ ಸಾಧಿಸಿದ್ದರೂ ಸಹ ಮಂಗಳ ಲೋಕಕ್ಕೆ ಮಂಗಳನ ಅಂಗಳದಲ್ಲಿ ಅಡಿಯಿಟ್ಟು ಬಂದರೂ ಸಹ ನಾವು ಇನ್ನೂ ಕೂಡ ವಾರ, ತಿಥಿ, ಮುಹೂರ್ತ, ನಕ್ಷತ್ರ ಇವುಗಳ ಸೆಳುವಿಗೆ ಸಿಲುಕಿಕೊಂಡು ವೈಜ್ಞಾನಿಕ ಪ್ರಜ್ಞೆಯನ್ನು ಮರೆತು, ವೈಚಾರಿಕ ಪ್ರಜ್ಞೆಯನ್ನು ಮರೆತು ಮೂಢನಂಬಿಕೆಯಲ್ಲಿ ತೊಳಲಾಡ್ತಾ ಇದ್ದೀವಿ. ನಮ್ಮ ಶರಣರು ನಾಳಿನ ದಿನಕ್ಕಿಂದಿನ ದಿನವೇ ಲೇಸೆಂದು ಹೇಳಿರಯ್ಯ ಅಂತಂದರು. ನಾಳೆ ಮಾರ್ಷಲ್ ಹೇಳ್ತಾನೆ, ತತ್ವಜ್ಞಾನಿ ಮಾರ್ಷಲ್, ನಾಳೆ ಎನ್ನುವುದು ಬಹುದೂರವಿದೆ, ಬದುಕು ಈ ದಿನಕ್ಕಾಗಿ ಅಂತೆ. ನಾಳೆಯ ದಿನ ಶ್ರೇಷ್ಠ, ಇಂದಿನ ದಿನ ಕನಿಷ್ಠ, ಸೋಮವಾರ ಶ್ರೇಷ್ಠ, ಮಂಗಳವಾರ ಕನಿಷ್ಠ ಅಂತ ನಮ್ಮ ಶರಣರಲ್ಲಿ ಇಲ್ಲ. ಯಾವತ್ತು ನಿನ್ನ ಮನಸ್ಸು ಸ್ವಚ್ಛ ಇರ್ತದೆ, ಯಾವತ್ತು ನಿನ್ನ ಮನಸ್ಸು ಒಳ್ಳೆಯದನ್ನು ಮಾಡಬೇಕಂತ ಇಚ್ಛಾ ಮಾಡ್ತದೆ, ಅದು ಹೋಳಿ ಹುಣ್ಣಿಮೆಯಾಗಿದ್ದರೂ ಚಿಂತೆ ಇಲ್ಲ. ಅಂದು ಇಂದು ಮತ್ತೊಂದೆನ ಬೇಡ, ದಿನವಿಂದೇ ಶಿವಶರಣ ಎಂಬವಂಗೆ, ದಿನವಿಂದೇ ಹರಶರಣವೆಂಬವಂಗೆ, ದಿನವಿಂದೆ ಕೂಡಲ ಸಂಗಮ ದೇವನ ಮಾನದೇ ನೆನವಂಗೆ. ದಿನ ನಾಳಿನ ದಿನ ಇವತ್ತಿನ ದಿನ ಅಲ್ಲ, ಅಂದು ಇಂದು ಮತ್ತೊಂದೆನಬೇಡ. ನೀನು ಮನೆಯ ನೆನೆಸಿ ಕಾಲ ಕಳೆಯಬೇಡ, ಕನಿಯ ಪೂಜಿಸಿ ದಿನವಗಳೆಯಬೇಡ, ಕ್ಷಣವಾದಡಾಗಲಿ ನಿಮ್ಮ ನಿಜದ ನೆನಹೇ ಸಾಕು ಅಂತೆ. ನಾವೆಲ್ಲ ಎಲ್ಲೆಲ್ಲೋ ಲಕ್ಷ್ಯ ಇಟ್ಕೊಂಡು ಜಪ ಮಾಡಿದ್ದೀವಿ, ಎಲ್ಲೆಲ್ಲೋ ಮನಸ್ಸಿಟ್ಕೊಂಡು ತಪ ಮಾಡಿದ್ದೀವಿ. ಮಂದಿರದೊಳಿರಬೇಡ, ಕಂದರದೊಳಿರಬೇಡ, ಕಂದ ಮೂಲಗಳ ತಿಂದು ದೇಹ ದಂಡಿಸಬೇಡ. ನೀ ಮಂದಿರದಾಗಿರಬೇಡ, ಕಂದ ಮೂಲಗಳ ತಿಂದು ಈ ದೇಹ ದಂಡಿಸಬೇಡ. ನಿನ್ನ ಹೆತ್ತ ತಂದೆ ತಾಯಿ ಬಳಿಯಲ್ಲಿಯೇ ಇರು, ನಿನ್ನ ತಾಯಿ ತಂದೆಯ ಬಂಧು ಬಳಗದ ಸಾಮೀಪ್ಯವೇ ಇರು. ಘನ ತಪವನ್ನು ಆಚರಿಸು ಮಗನೇ, ನೀನು ಇಲ್ಲೇ ಇರು. ನೀನೇನು ಗುಡ್ಡ ಏರಬೇಡ, ಗಡ್ಡ ಬಿಡಬೇಡ, ನೀನೇನು ಗೆಡ್ಡೆಗನಸುಗಳನ್ನು ತಿನ್ನಬೇಡ, ನೀನೇನು ಕಾಯಿ ಹೊಡಿಬೇಡ, ಕಾಲು ಹಿಡಿಬೇಡ. ಒಳಗ ಸ್ವಚ್ಛ ಇರಲಿ ಮನಸ್ಸು, ಒಳಗ ಸ್ವಚ್ಛ ಇರಲಿ. ಎಲ್ಲವನ್ನ ತುಂಬಿಕೊಂಡಿದ್ದರೂ ಕೂಡ ಒಳಗ ಖಾಲಿ ಮನಸ್ಸು ನಿಮ್ಮೊಳಗೆ ಇರಬೇಕಾಗ್ತದೆ. ಆ ದಿನ ಈ ದಿನ ಅನ್ನಬೇಡ, ಮನೆಯ ನೆನೆಸಿ ಕಾಲ ಕಳೆಯಬೇಡ, ಕನಿಯ ಪೂಜಿಸಿ ದಿನವಗಳೆಯಬೇಡ, ನಿಮ್ಮ ನಿಜದ ನೆನಹೇ ಸಾಕು. ಒಂದು ಕ್ಷಣ ಭಗವಂತನ ನೆನಪು ಸ್ಮರಣೆ ಸಾಕು. ಒಂದೇ ಕ್ಷಣ ತೀವ್ರವಾದ ಭಗವಂತನ ಉನ್ಮಾದ ಇಚ್ಛೆ, ಒಂದೇ ಕ್ಷಣ ಆ ನೆನಪಾದರೆ ಸಾಕು. ದಿನಗಳ ನೋಡುವಿಕೆಯಲ್ಲಿ ಬೆಕ್ಕು ಅಡ್ಡ ಹಾಯಿತೆಂದು ಕೆಲಸವನ್ನು ಬಿಟ್ಟು ಕುಳಿತರೆ ಆ ದಿನದ ಸಂಬಳ ಇಲ್ಲವಾದೀತು. ಬೆಕ್ಕು ಅಡ್ಡ ಹಾಯ್ತದೆ, ಭಾಳ ಜನರಲ್ಲಿ ತಪ್ಪು ಕಲ್ಪನೆ ಅದ. ಮನೆ ಒಳಗೆ ಸಾಕಿದ ಬೆಕ್ಕಿರ್ತದೆ, ಅದು ದಿನಾಲು 1000 ಸಲ ನಮ್ಮ ಮುಂದೆ ಓಡಾಡ್ತದೆ. ಅದು ಅಡ್ಡ ಆಗಲಿ ಉದ್ದ ಹಾಯಲಿ ಅದಕ್ಕೇನು ಅನಿಸೋದಿಲ್ಲ. ಅದು ಯಾರ್ದೋ ಬೆಕ್ಕು ಬಂದು ನಮಗೆ ಅಡ್ಡಾಗಿ ಹೋಯಿತು ಅಂತಂದರೆ ಬೆಕ್ಕು ಅಡ್ಡ ಹಾದದ, ಇವತ್ತು ಕೆಲಸ ಸರಿ ಆಗೋದಿಲ್ಲ. ಮನೆ ಒಳಗಿರುವ ಬೆಕ್ಕು ನಡೀತದ, ಮತ್ತೊಬ್ಬರ ಬೆಕ್ಕು ಆದ್ರೆ ನಡೆಯೋದಿಲ್ಲ ಅಂದ್ರೆ ಹೇಗೆ ತಿಳ್ಕೊಳ್ಳಿ. ಬೆಕ್ಕು ಅಡ್ಡ ಆದ್ರೆ ಕೆಲಸ ಆಗೋದಿಲ್ಲಂತಲ್ಲ, ಬೆಕ್ಕು ಅಡ್ಡ ಆದ್ರೆ ತೊಂದರೆ ಬರ್ತದಂತಲ್ಲ, ಬೆಕ್ಕು ಅಡ್ಡ ಆದ್ರೆ ನಡೀತದ. ಮನುಷ್ಯ ಅಡ್ಡ ಆಗಬಾರದು ಕೆಲಸಕ್ಕೆ ಮನುಷ್ಯ ಅಡ್ಡ ಆದರೆ ಕೆಲಸ ಆಗೋದಿಲ್ಲ. ಒಂದೊಂದು ಸಲ ಮನುಷ್ಯ ಅಡ್ಡ ಬರ್ತಾನೆ, ಮಾಡುವ ಕೆಲಸ ಕಾರ್ಯಗಳಿಗೆ ಅಡ್ಡ ಬರ್ತಾನೆ. ಯಾಕಂದ್ರೆ ಅಂಥ ಮನಸ್ಥಿತಿ ಆತಂದಿರ್ತದೆ. ಆದರೆ ಬೆಕ್ಕ ಅಡ್ಡ ಆಯ್ತಂತ ಹೇಳಿ ಪರೀಕ್ಷೆಗೆ ಹೋಗೋದು ಬಿಟ್ಟು ಕುಳಿತರೆ
ಪರೀಕ್ಷೆ ಬರೆದ ಪಾಸ್ ಆಗೋದು ಯಾವಾಗ? ನೀನು ಮೂಢನಂಬಿಕೆಗಳನ್ನು, ಕಂದಾಚಾರವನ್ನು, ಅಂಧಶ್ರದ್ಧೆಯನ್ನು ಮಾಡಬೇಡ. ನಾವು ಹಳ್ಳಿ ಒಳಗೆ ನೋಡ್ತೀವಿ ಬಹಳ ಕಡೆ, ಮನೆಯನ್ನು ತುಂಬಿ ಬರುವ ಆ ಆದರ್ಶ ಸೊಸೆ ಈ ಮನೆಗೆ ಭಾಗ್ಯವನ್ನು ತರ್ತಕ್ಕಂಥವಳು, ಈ ಮನೆಗೆ ಸೌಭಾಗ್ಯವನ್ನು ನೀಡ್ತಕ್ಕಂಥವಳು. ಅವಳು ಬಂದ ತಕ್ಷಣ ಅವಳನ್ನು ಬಾಗಿಲದೊಳಗೆ ನಿಲ್ಲಿಸಿ, ಅಮ್ಮ ಎಡಗಾಲ ಹಾಕಿ ಬರಬೇಡಮ್ಮ, ಬಲಗಾಲ ಹಾಕು, ಬಲಗಾಲ ಶುಭ ಅಂತ ಮಾಡಿದ್ದೀವಿ. ಆ ತಾಯಿ ಬಲಗಾಲ ಹಾಕಿ ಬರಬೇಕು ಅಂದರೆ ಎಡಗಾಲ ಎಲ್ಲಿಟ್ಟು ಬರಬೇಕು ತಿಳ್ಕೋಬೇಕು ನಾವು. ಬಲಗಾಲ ಎಡಗಾಲ ಮುಖ್ಯ ಅಲ್ಲ, ಬಲಗಾಲ ಎಡಗಾಲ ಮುಖ್ಯ ಅಲ್ಲ, ಅವಳು ಯಾವ ಕಾಲ ಹಕ್ಕಳ ಮುಖ್ಯ ಅಲ್ಲ, ಈ ಕಾಲು ಹೆಂಗೆ ಹಾಕಿದಾಳೆ ಈ ಮನೆಗೆ ಅನ್ನೋದು ಬಹಳ ಮುಖ್ಯ. ಅವಳು ಬಲಗಾಲ ಹಾಕಿ ಒಳಗೆ ಬಂದರು, ಮನೆ ಒಳಗನ ತನ್ನ ತವರು ಮನೆ ಒಳಗನ ಈ ಮನೆ ಎರಡು ಮಾಡುವ ಸ್ಕೆಚ್ ಹಾಕಿದ್ಲು ಅಂತಂದ್ರೆ ಕಾಲು ತಗೊಂಡು ಏನು ಮಾಡೋರದಿರಿ? ಬಲಗಾಲ ಎಡಗಾಲ ನಮ್ಮ ಕಾಲ ನಾವ ಎರಡು ಭಾಗ ಮಾಡಿದ್ದೀವಿ. ಬಲಗಾಲ ಶ್ರೇಷ್ಠ ಅಂತ ಮಾಡಿದ್ದೀವಿ, ಎಡಗಾಲ ಕನಿಷ್ಠ ಅಂತ ಮಾಡಿದ್ದೀವಿ. ಬಲಗೈ ಶ್ರೇಷ್ಠ ಅಂತ ಮಾಡಿದ್ದೀವಿ, ಎಡಗೈ ಕನಿಷ್ಠ ಅಂತ ಮಾಡಿದ್ದೀವಿ. ಯಾವುದೇ ಹುಡುಗ ನಿಮ್ಮ ಮುಂದೆ ಏನೋ ತಗೋಬೇಕಾದ್ರೆ ಬಲಗೈ ಮಾಡಂತಂದ್ರಿ, ಅವನ ತಲೆ ಒಳಗೆ ಬಲಗೈ ಎಡಗೈ ಅನ್ನೋದನ್ನು ಕೊಟ್ರಿ. ಎಡಗಾಲ ಬಲಗಾಲ ಮುಖ್ಯ ಅಲ್ಲ, ಒಳ್ಳೆಯ ಕಾಲು ಯಾವುದು, ಕಾಲು ಹೆಂಗೆ ಹಾಕ್ಕಾರ ಅದು ಬಹಳ ಮುಖ್ಯ. ಎಡಗೈನೇ ಕನಿಷ್ಠ ಮಾಡಿದ್ರಿ ಅಂದರೆ ಬಸವಣ್ಣನವರು ಇಷ್ಟಲಿಂಗವನ್ನು ಎಡಗೈಯಲ್ಲಿ ಯಾಕೆ ನೀಡುತ್ತಿದ್ದರು? ಅದು ಹೃದಯ ನಿಮ್ಮ ಎಡಭಾಗಕ್ಕದ, ಅದು ಯಾಕೆ ಬಲಭಾಗಕ್ಕೆ ಬರಬಾರದು? ಸೂಕ್ಷ್ಮವಾಗಿ ಸ್ವಲ್ಪ ತಿಳ್ಕೋಬೇಕಾಗ್ತದೆ. ಈ ಕೈಯ ಆ ಕೈಯ ಈ ಕೈಯ ಅಂತ ಹೇಳಿ, ಆ ಕಾಲು ಈ ಕಾಲು ಅಂತ ಹೇಳಿ ನಮ್ಮ ಶರೀರದ ಅಂಗಾಂಗಗಳ ಮ್ಯಾಗನ ನಾವು ಎರಡು ಭಾಗ ಮಾಡಿದ್ದೀವಿ. ಅವುಗಳನ್ನು ಕನಿಷ್ಠ ರೀತಿಯಲ್ಲ ನೋಡಿದ್ದೀವಿ. ಹೊರಗಡೆ ಹೋಗ್ತಕ್ಕಂಥ ತಾಯಿಗೆ ಮಗ ಕೇಳ್ತದಮ್ಮ ಎಲ್ಲಿಗೆ ಹೊರಟಿ ಅಂಥೇಳಿ, ಎಲ್ಲಿಗೆ ಹೊರಟಿ ಅಂತ ಕೇಳ್ತದ ತಾಯಿಗೆ ಮಗ ಕೇಳ್ತದೆ. ಹಾಗೆ ಎಲ್ಲಿಗೆ ಹೊರಟಿ ಅಂತ ಕೇಳಬಾರದು, ಅದು ಅಪಶಕುನ ಅಂತ ನಾವೆಲ್ಲ ಮಗನಿಗೆ ಹೊಡೆದೀವಿ. ಆದರೆ ವಾಹನದೊಳಗೆ ಆಟೋದಲ್ಲಿ ಹತ್ತಿ ಹೋಗುವಾಗ, ಬಸ್ನಲ್ಲಿ ಏರಿದಾಗ ಕಂಡಕ್ಟರ್ ಆಗಲಿ ಆಟೋ ಡ್ರೈವರ್ ಆಗಲಿ ಕೇಳೋ ಮೊದಲ ಪ್ರಶ್ನೆ ಎಲ್ಲಿಗೆ ಹೋಗೋದ್ರಿ ಅಂತ ಕೇಳ್ತಾನೆ. ಆತ ಟಿಕೆಟ್ ಕೊಡ್ಬೇಕಲ್ಲ ನಿಮಗೆ, ಎಲ್ಲಿಗೆ ಹೋಗೋದ್ರಿ ಅಂತ ಆತ ಕೇಳ್ತಾನೆ. ಆತ ಕೇಳಿದ್ರೆ ಅವ್ಗೆ ದುಡ್ಡು ಕೊಟ್ಟು ಟಿಕೆಟ್ ತೊಗೊತೀರಿ. ಮನೆ ಒಳಗಿರ್ತಕ್ಕಂಥ ಮಗ ಎಲ್ಲಿಗೆ ಹೋಗೋದಂತ ಕೇಳಿದರೆ ಆತನ ಹೊಡಿತೀರಿ. ಆದ್ರೆ ಆ ಕಂಡಕ್ಟರ್ ಡ್ರೈವರ್ ಕೇಳಿದ್ದಕ್ಕೆ ನೀವು ಒಪ್ಪಿಗೆ ಕೊಡ್ತೀರಿ. ಇದರ ಅರ್ಥ ಏನು ಅಂತಂದ್ರೆ ನಮ್ಮ ಒಳಗನ ನಾವು ಕೆಲವು ನಂಬಿಕೆಗಳನ್ನು ಮಾಡಿಕೊಂಡಿದ್ದೀವಿ. ಕಾಗೆ ಕೂತ್ಕೊಂಡು ಕೂಗಿದ್ರೆ ತಪ್ಪು ಕೆಟ್ಟ ಅಂತೀವಿ ನಾವೆಲ್ಲ. ಆದರೆ ಬಸವಣ್ಣನವರು ಅದಕ್ಕಂತಾರೆ, ಕಾಗೆ ಕನಿಷ್ಠ ಅಲ್ಲ, ಕಾಗೆ ನಿಕೃಷ್ಟ ಜೀವಿ ಅಲ್ಲ, ಕಾಗೆ ಅದು ದಾಸೋಹ ಪಕ್ಷಿ. ಕಪ್ಪಿರಬಹುದು, ನಾಳೆ ತೀರಿ ಹೋದಾಗ ಈ ಮನುಷ್ಯನ ಇಟ್ಟ ಪಿಂಡ ತಿನ್ನಲಿಕ್ಕೆ ಸ್ಮಶಾನಕ್ಕೆ ಕೋಗಿಲೆ ಬರೋದಿಲ್ಲ, ನವಿಲು ಬರೋದಿಲ್ಲ, ಕಾಗೆನೇ ಬರ್ತದೆ. ಕಾಗೆನೇ ಬರಬೇಕು, ಅಂಥಕ್ಕೆ ಕಾಗೆ ಬೇಕು. ಮನೆಯ ಮೇಲುಗಡೆ ಕೂತ್ಕೊಂಡು ಕಾಗೆ ಮಾಡಿದರೆ ಅದು ಅಪಶಕುನ ಅಂತ ಭಾವಿಸ್ಕೊತೀವಲ್ಲ. ನಾವು ಯಾವ ಮಟ್ಟದಲ್ಲಿದ್ದೀವಿ ಅನ್ನೋದನ್ನು ನಾವು ಸ್ವಲ್ಪ ಅವಲೋಕನ ಮಾಡ್ಕೋಬೇಕು. ಕಾಗೆ ಒಂದಗುಳ ಕಂಡರೆ ಕೂಗಿ ಕರೆಯದೆ ತನ್ನ ಬಳಗವ, ಕೋಳಿ ಒಂದು ಗುಟುಕ ಕಂಡರೆ ಕೂಗಿ ಕರೆಯದೆ ತನ್ನ ಕುಲವನ್ನೆಲ್ಲವ. ನಮ್ಮದು ಭಕ್ತಿ ಪಕ್ಷ, ನಮ್ಮದು ದಾಸೋಹ ಪಕ್ಷ. ಅಂಥ ಪಕ್ಷಿ ನಮಗೆ ಕನಿಷ್ಠ ಮಾಡ್ತೀವಿ. ನೋಡಿ, ಮನೆಯನ್ನು ಕಾಯ್ತಕ್ಕಂಥ ನಿಷ್ಠೆಯಿಂದ ಕಾಯ್ತಕ್ಕಂಥ ನಾಯಿ ಮನೆ ಒಳಗೆ ಬರಬಾರ್ದು, ಹೊರಗಡೆ ಇರಬೇಕು ಅಂತ ಹೊರಗಡೆ ಕಟ್ತೀವಿ. ಮನೆಯನ್ನು ಕಾಪಾಡುವ ನಾಯಿ ಮನೆಯ ಹೊರಗಡೆ ಕಟ್ಟಿದ್ರಿ. ನಿಮಗೆ ಗೊತ್ತಾಗಲಾರ್ದಂಗನ ಕದ್ದು ತಿನ್ನುವ ಬೆಕ್ಕ ನಿಮ್ಮ ತೊಡಿ ಮೇಲೆ ಇಟ್ಕೊಂಡ್ರಿ. ಯಾವುದು ಶ್ರೇಷ್ಠ, ಯಾವುದು ಎಲ್ಲ ಪ್ರಾಣಿಗಳು ದಯವಿರಬೇಕು. ಸಕಲ ಪ್ರಾಣಿಗಳೆಲ್ಲದರಲ್ಲಿ ಎಲ್ಲದರಲ್ಲೂ ದಯ ಇರಬೇಕು. ಎಲ್ಲದರಲ್ಲೂ ಕೂಡ ನಾವು ಚೈತನ್ಯವನ್ನು ಕಾಣ್ತೀವಿ. ಅದಕ್ಕೆ ಸಕಲ ಜೀವರಾಶಿಗಳಿಗೆಲ್ಲ ಒಳಿತಾಗಲಿ, ಎಲ್ಲರಿಗೂ ಒಳ್ಳೆಯದಾಗಬೇಕು, ಎಲ್ಲರಿಗೂ ಸನ್ಮಂಗಳವಾಗಬೇಕು. ಅಂದು ಇಂದು ಮತ್ತೊಂದೆನ ಬೇಡ, ದಿನವಿಂದೆ ಹರ ಶರಣವೆಂಬವಂಗೆ. ಯಾರು ಮನ ತೆರೆದು ಮಾತಾಡ್ತಾರೋ, ಯಾರು ಮನಸ್ಸನ್ನು ಸ್ವಚ್ಛವಾಗಿ ಇಟ್ಟುಕೊಂಡಿದ್ದಾರೋ, ಯಾರು ಪರಿಶುದ್ಧವಾದ ಭಾವದಿಂದ ಕರೀತಾರೋ, ದಿನವಿಂದೆ ಹರ ಶರಣವೆಂಬವಂಗೆ. ದಿನವಿಂದೆ ಶಿವಶರಣವೆಂಬವಂಗೆ. ಯಾರು ಬಾಗಿ ಮಾಗಿ ಪ್ರಾರ್ಥಿಸ್ತಾರೆ, ಅದೇ ದಿನ, ಅದೇ ಒಳ್ಳೆಯ ದಿನ, ಅದುವೇ ಶುಭ ದಿನ. ಕೂಡಲ ಸಂಗಮ ದೇವನ ಮಾನದೇ ನೆನವಂಗೆ, ಅದೇ ಶುಭವಾದ ದಿನ. ಯಾವತ್ತು ನಾವು ಮನಸ್ಸು ಬಿಚ್ಚಿ ಸ್ವಚ್ಛ ಮನಸ್ಸಿನಿಂದ
ಅವನನ್ನು ಧ್ಯಾನಿಸ್ತೀವೋ, ಅವನನ್ನು ಆರಾಧಿಸ್ತೀವೋ, ಬಿಡದೆ ನೆನೀತೀವೋ, ಅದುವೇ ಒಳ್ಳೆಯ ದಿನ. ಈಗ ಮದುವೆಯಲ್ಲಿ ನಾವು ರಾಹು ಕಾಲ ಬರಬೇಕು, ಗುಳಿ ಕಾಲ ಬರಬೇಕು, ಇದು ಯಮಗಂಡ ಕಾಲ ಐತೆ ಅಂಥೇಳಿ ಕಾಲದ ನಿರ್ಣಯವನ್ನು ಮಾಡ್ತೀವಿ. ನೋಡಿ, ಕಾಲದ ನಿರ್ಣಯವನ್ನು ನಾವು ಮಾಡಿ 12:38ಕ್ಕೆ ಸಲ್ಲುವ ಅಭಿಜಿತ ಮುಹೂರ್ತದಲ್ಲಿ ನಾವು ಕಲ್ಯಾಣ ಮಹೋತ್ಸವ ಲಗ್ನವನ್ನು ಮಾಡ್ತಿರ್ತೀವಿ. 12:38ಕ್ಕೆ ಅಕ್ಕಿ ಕಾಳು ಹಾಕೋ ಸಮಯದಲ್ಲಿ ಹೆಚ್ಚು ಕಮ್ಮಿ ಅಲ್ಲಿ ಸೇರಿರುವ ಎಲ್ಲ ಜನರ ಗಡಿಯಾರ 1 ನಿಮಿಷ ಹಿಂದೆ ಮುಂದೆ ವ್ಯತ್ಯಾಸ ಇರುತ್ತದೆ. 12:38 ಅನ್ನುವ ಈ ನಂಬಿಕೆ ಐತಲ್ಲ, ಅದು ಯಾರ ಗಡಿಯಾರದ ಪ್ರಕಾರ? ಅಳಿಯನ ಅಥವಾ ಆ ಸೊಸೆಯ ಅಥವಾ ಪುರೋಹಿತನ ಅಥವಾ ಅಲ್ಲಿ ಕೂಡಿರುವ ಎಲ್ಲ ಬಂಧು ಬಳಗದ ಗಡಿಯಾರದ ಪ್ರಕಾರ ಗಡಿಯಾರವೇ ವ್ಯತ್ಯಾಸ ಆದ ಕಾಲ ನಿರ್ಣಯವನ್ನು ಮಾಡಕೊಂತೀರಿ. ಅದಕ್ಕಂತಾರ ಬಸವಣ್ಣವರು, ಎಮ್ಮವರು ಬೆಸಗೊಂಡರೆ ಶುಭ ಲಗ್ನವೆನ್ನಿರಯ್ಯ, ರಾಶಿ ಕೂಟ ಋಣ ಸಂಬಂಧ ಉಂಟೆಂದು ಹೇಳಿರಯ್ಯ, ನಾಳೆಯ ದಿನಕ್ಕಿಂದಿನ ದಿನ ಲೇಸೆಂದು ಹೇಳಿರಯ್ಯ, ಚಂದ್ರಬಲ ತಾರಾಬಲ ಉಂಟೆಂದು ಹೇಳಿರಯ್ಯ. ನೋಡ್ರಿ, ಕೂಡಲ ಸಂಗಮ ದೇವನ ಪೂಜಿಸಿದ ಫಲ ನಿಮ್ಮದು, ಅದು ನಿಮ್ಮದು, ಅದು ನಿಮ್ಮ ಕೈ ಒಳಗದ. ನಾವೆಲ್ಲ ಏನೇನೋ ನೋಡಿದ್ದೀವಿ. ಇತ್ತೀಚೆಗೆ ನಾವೆಲ್ಲ ಹೊರಗಡೆ ಹೋಗಬೇಕಾದ್ರೆ, ಬಹುಶಃ ಇನ್ನು ಮುಂದೆ ಉಸಿರಾಟ ಮಾಡಬೇಕಾದರೂ ಕೂಡ ನಾವು ಭವಿಷ್ಯ ಕೇಳೋರಂತ ಅನಿಸುತ್ತೆ. ಈ ನಾಡಿನಲ್ಲಿ ಒಬ್ಬ ರೈತರ ಮುಖಂಡನಾಗಿ ಹೋದ ಭಾಳ ಅದ್ಭುತವಾದ ವ್ಯಕ್ತಿ, ದೊಡ್ಡ ಮನುಷ್ಯ ಆತ, ನಂಜುಂಡಸ್ವಾಮಿ ಅಂತ ಹೇಳಿ. ಆ ಪ್ರೊಫೆಸರ್ ನಂಜುಂಡಸ್ವಾಮಿ ಒಂದು ಕಡೆ ಹೇಳ್ತಾರೆ, ನಮ್ಮ ಭವಿಷ್ಯ ಯಾವ ಪಂಚಾಂಗಗಳಲ್ಲಿಲ್ಲ, ಯಾವ ಹಸ್ತರೇಖೆಗಳಲ್ಲಿಲ್ಲ. ನಮ್ಮ ಭವಿಷ್ಯ ಎಲ್ಲೆದಪ್ಪ ಅಂತಂದ್ರೆ ದುಡಿವ ರಟ್ಟೆಯಲ್ಲಿದೆ ಅಂತ. ಇದು ವೈಚಾರಿಕ ನೆಲೆಗಟ್ಟಿನಲ್ಲಿ ಮಾತನಾಡ್ತಕ್ಕಂಥದ್ದು. ಬಹಳ ಜನಕ್ಕೆ ಇದು ಹೇಳಿದಾಗ ನೋವಾಗಬಹುದು. ಯಾಕೆ ಅಂತಂದರೆ ಅವರು ಅದರೊಳಗನ ಸಿಕ್ಕ ಹಾಕಿಕೊಂಡಿರ್ತಾರೆ. ಬ್ರಹ್ಮಾಂಡವನ್ನೇ ಸರಿಯಾಗಿ ನೋಡಲಾರ್ದವರು ಪಿಂಡಾಂಡದ ಬಗ್ಗೆ ಹೆಂಗೆ ತಿಳಿತದೆ? ಭೂಗೋಳವನ್ನೇ ತಿಳ್ಕೊಳ್ಳಾರ್ದವ್ರು ನಾವು ಖಗೋಳ ನಮಗೆ ಹೇಗೆ ತಿಳಿತದೆ? ಯಾರೋ ಒಬ್ಬ ಖಗೋಳ ಶಾಸ್ತ್ರಜ್ಞ ಹೊರಟಿದ್ದಂತ ಆಕಾಶವನ್ನು ನೋಡ್ತಾ, ಗ್ರಹ ತಾರೆಗಳನ್ನು ಎನಿಸ್ತಾ ಹೊರಟಿದ್ದಂತ, ಮುಗುಲಿಗೆ ಮುಖ ಮಾಡಿ ಹೊರಟಿದ್ದಂತ ರೈತ ಆಗ ಹೊಲದ ಕೆಲಸ ಮಾಡಿ ಮನೆಗೆ ಹೊರಟಿದ್ದಂತ, ಆ ಭೂಮಿ ಒಳಗೆ ಹಾಗೆ ಆ ಖಗೋಳವನ್ನು ಹೊರಟ, ಆಕಾಶವನ್ನು ನೋಡ್ಕೋತ ಹೊರಟಿರುವ ಖಗೋಳ ತಜ್ಞ ಕೆಳಗೆ ಜಾರಿ ಬೀಳ್ತಾನೆ. ಆ ಕೆಳಗೆ ಜಾರಿ ಬಿದ್ದಿರ್ತಕ್ಕಂಥ ವ್ಯಕ್ತಿಯನ್ನು ಈ ರೈತ ಮಾತನಾಡಿಸ್ತಾನೆ, ಏನ್ರಯ್ಯ ಕೆಳಗಡೆ ಬಿದ್ದರೇನು, ಪೆಟ್ಟಾಯಿತೇನು ನಿಮಗೆ ಅಂತ ರೈತ ಮಾನವೀಯ ಅಂತಃಕರಣದ ಮಾತುಗಳಿಂದ ಮಾತಾಡಿದ. ಅದಕ್ಕೆ ಖಗೋಳ ತಜ್ಞ ಅಂತಾನೆ, ಬಿದ್ದರೂ ಮೀಸೆ ಮಣ್ಣಾಗೋದಿಲ್ಲ ಅನ್ನುವ ಹಾಗೆ ನಾನು ಖಗೋಳ ತಜ್ಞ, ಖಗೋಳ ವೀಕ್ಷಣೆ ಮಾಡ್ತಾ ಇದ್ದೆ, ನಾ ಬಿದ್ದಿಲ್ಲ, ಖಗೋಳವನ್ನು ತಿಳ್ಕೊತಾ ಇದ್ದೆ ಅಂದಾಗ ಮಣ್ಣಿನಲ್ಲಿ ಮಣ್ಣಾಗಿ ಬೆವರ ಹನಿಗಳನ್ನೇ ನೀರಾಗಿ ಉಣಿಸುವ ಬೆಳೆಗೆ ತಾಯಿಯಾಗಿ ನಿಂತಿರತಕ್ಕಂಥ ರೈತ ಅಂತಾನ, ಅಲೋ ಖಗೋಳ ತಜ್ಞರೇ, ಖಗೋಳವನ್ನು ನೋಡುವ ಮುಂಚೆ ಈ ಭೂಗೋಳವನ್ನೊಂದಿಷ್ಟು ಅಭ್ಯಾಸ ಮಾಡ್ರಿ ಅಂತಂದ. ಬರೀ ಖಗೋಳ ನೋಡುವ ಹುಚ್ಚಿನೊಳಗೆ ಭೂಗೋಳ ಮರ್ತವರು. ಹೀಗಾಗಿ ನಾವು ಗ್ರಹತಾರೆಗಳನ್ನು ನಾವೆಲ್ಲವನ್ನ ಬಲ್ಲವರು ಎನ್ನುವ ಹಾಗೆ ಅವು ನಕ್ಷತ್ರಗಳನ್ನು ನೋಡುವ ಗೋಜಿಗೆ ಹೋದಿವಿ. ಮಂಜುಂಡ ಸ್ವಾಮಿಯವರಂತಾರ, ನಿನ್ನ ಭವಿಷ್ಯ ಅಂಗೈ ರೇಖೆಯಲ್ಲಿಲ್ಲ, ನಿನ್ನ ಭವಿಷ್ಯ ದುಡಿಯುವ ರಟ್ಟೆಯಲ್ಲಿದೆ. ದುಡಿ ದುಡಿ ದುಡಿ. ಮನೋಮಯ ಕೋಶ, ಅನ್ನಮಯ ಕೋಶ, ವಿಜ್ಞಾನಮಯ ಕೋಶ ಅಂತೇನಿ ಪಂಚಕೋಶಗಳದಾವೋ, ಇವಕ್ಕೆ ಪಂಚಾಂಗ ಅಂದರು, ಪಂಚ ಅಂಗ ಅಂದರು. ನೀವು ಪಂಚ ಅಂಗಗಳನ್ನು ನಂಬಿಕೆ ಕೊಡ್ರಿ. ಯಾರು ಪಂಚಾಂಗ ಬೇಡಂದ್ರು, ಯಾರು ಜ್ಯೋತಿಷ್ಯ ಬೇಡಂದ್ರು, ಯಾರು ಶಕುನ ಬೇಡ ಅಂದ್ರೋ, ಅದೇ ಬೇಡ ಅಂದಿರುವ ಬಸವೇಶ್ವರನ ಹೆಸರಿನಲ್ಲಿ ಬಸವೇಶ್ವರ ಪಂಚಾಂಗ ತಂದರು ನಮ್ಮವರು ಅಂಥೇಳಿ ನಂಜುಂಡ ಸ್ವಾಮಿಯವರು ಒಂದು ಕಡೆ ಹೇಳಿರೋದು ನನಗೆ ನೆನಪಿದೆ. ಗಿಳಿ ಓದಿ ಫಲವೇನು? ದಾರಿಯಲ್ಲಿ ಒಬ್ಬ ಗಿಳಿ ಮಾಮ ಕುಂತಿರ್ತಾನೆ. ಆತ ಗಿಳಿಯನ್ನು ಇಟ್ಕೊಂಡು ಹೋಗಿ ಬರುವ ದಾರಿ ಹೋಕರಿಗೆ ಭವಿಷ್ಯ ಹೇಳ್ತಿರ್ತಾನೆ. ಆತ ತನ್ನ ಆ ಗಿಳಿಯಿಂದ ಒಂದೊಂದು ಎಲೆಗಳನ್ನು ಹೊರಗಡೆ ತೆಗಿತಿರ್ತಾನೆ, ಭವಿಷ್ಯ ಹೇಳ್ತಾನೆ. ನೋಡಿ, ಗಿಳಿ ಓದಿ ಫಲವೇನು? ಆ ಗಿಳಿ ಹೇಳಿದ್ದು ಅದು ಸರಿ ಆಗ್ತಿತ್ತು ಅಂತಂದ್ರೆ ತಾನೇ ಯಾಕೆ ಒಂದು ಪೆಟ್ಟಿಗೆ ಇಟ್ಕೊಂಡು ಹಳ್ಳಿ ತಿರುಗಾಡ್ತಿದ್ದ ಪಾಪ. ಅವನು ಕೇಳಬಹುದಾಗಿತ್ತಲ್ಲ, ನನ್ನ ಭವಿಷ್ಯ ನೀನು ಹೇಳು ಅಂತ ಹೇಳಿ. ನೋಡಿ, ಆ ಭವಿಷ್ಯ ಅದು ಎಲ್ಲೆದಪ್ಪ ಅಂತಂದ್ರೆ ನನ್ನ ಕೈ ಒಳಗದ. ನೋಡು, ನಿನಗೆ ನೀನೇ ನ್ಯಾಯಾಧೀಶ, ಸಿದ್ದಯ್ಯ ಪುರಾಣಿಕರು ಹೇಳಿದರು. ನಿನಗೆ ನೀನೇ ನ್ಯಾಯಾಧೀಶ, ನಿನಗೆ
ನೀನು ಸಂತನಾಗಬಲ್ಲೆ ಪಾಪಿಯಾಗಬಲ್ಲೆ, ನಿರ್ಧಾರ ನಿನ್ನದು. ನಿನ್ನ ನ್ಯಾಯಾಧೀಶ ನೀನೆ, ನಿನ್ನ ಸಾಕ್ಷಿ ನೀನೆ, ನಿನ್ನ ಉನ್ನತೋನ್ನತ ಪೀಠ ನೀನೆ. ನಿನ್ನ ತೀರ್ಪನ್ನು ನೀನೇ ಬರೆಯಬೇಕು. ಇನ್ನಾರು ಬರೆದಾರು ಹೇಳ? ನನ್ನ ನ್ಯಾಯಾಧೀಶ ನಾನೇ, ನನ್ನ ಸಾಕ್ಷಿ ನಾನೇ, ಉನ್ನತೋನ್ನತ ಪೀಠವೂ ನಾನೇ. ನನ್ನ ತೀರ್ಪನ್ನು ನಾನೇ ಬರೆಯಬೇಕೇ ವಿನಃ ಇನ್ನಾರು ಬರೀತಾರಪ್ಪ ನಮ್ಮ ತೀರ್ಪನ್ನು? ನಾನು ಸಂತ ಆಗಬೇಕಾಗೋ ನಾನು ಪಾಪಿ ಆಗಬೇಕು, ನಿರ್ಧಾರ ನಮ್ಮ ಕಡೆ ಅದ. ನಿನಗೆ ನೀನೇ ನ್ಯಾಯಾಧೀಶ. ನಮ್ಮನ್ನು ನಾವು ಕೆತ್ತುಕೊಳ್ಳಬೇಕಾಗಿದೆ, ನಮ್ಮನ್ನು ನಾವು ಸೃಷ್ಟಿ ಮಾಡಿಕೊಳ್ಳಬೇಕಾಗಿದೆ. ಅದಕ್ಕೆ ಪರಿಸರ ಒಂದಿಷ್ಟು ಸಾಥ್ ಮಾಡಬೇಕು. ನಮ್ಮ ಸಮಾಜ ನಮ್ಮನ್ನು ಎತ್ತಿ ಹಿಡಿಬೇಕು. ನಮ್ಮ ತಂದೆ ತಾಯಿಗಳು ಬಂಧು ಬಳಗ ನಮ್ಮನ್ನು ರಕ್ಷಣೆ ಮಾಡಬೇಕು. ಆ ದಿಸೆಯಲ್ಲಿ ಹೊರಟ್ರೆ ಒಬ್ಬ ಮನುಷ್ಯ, ಒಬ್ಬ ಬಾಲಕ, ಒಬ್ಬ ಮಹಾತ್ಮನಾಗಬಲ್ಲ, ಒಬ್ಬ ಯೋಗಿಯಾಗಬಲ್ಲ, ಒಬ್ಬ ವಿಜ್ಞಾನಿಯಾಗಬಲ್ಲ, ಒಬ್ಬ ಶ್ರೇಷ್ಠ ಕೃಷಿಕನಾಗಬಲ್ಲ. ನಾವು ಎಲ್ಲವನ್ನ ಮಾಡ್ತಾ ಮಾಡ್ತಾ ಹೋದೀವಿ. ಅಮೂಲ್ಯವಾದ ಸಮಯವನ್ನು ನಾವೆಲ್ಲ ಕಳ್ಕೊಂಡಿವಿ. ನಾವೆಲ್ಲ ಹಾಡ್ತಾ ಲಕ್ಷ್ಮೀ ಬಾರಮ್ಮ ಅಂತ ಹೇಳಿ ಹಾಡಿ ನಾವು ಅಂಗಡಿ ಮುಂದೆ ಕೂತ್ಕೊಂಡ್ರೆ ನಮಗೆ ವ್ಯಾಪಾರ ಆಗೋದಿಲ್ಲ. ಅದನ್ನು ಬಾಗಿಲವನ್ನು ಸರಿಸಿ ಶ್ರದ್ಧೆಯಿಂದ ಕಾಯಕವೇ ಪೂಜೆ ಅಂತ ಭಾವಿಸ್ಕೊಂಡು ಕೂತ್ಕೊಂಡ್ರೆ ನಮಗೇನಾಗ್ತದೆ? ಲಕ್ಷ್ಮಿ ತುಂಬಿಕೊಂತಾಳ. ಸತ್ಯ ಶುದ್ಧ ಕಾಯಕ ಮಾಡುವವನ ಮನೆಯಂಗಳದಲ್ಲಿ ಲಕ್ಷ್ಮಿ ತಾನಾಗಿಪ್ಪಳು. ಇದಕ್ಕೆ ಮಾರಯ್ಯ ಶರಣರು ಹೇಳ್ತಾರಲ್ಲ, ಸತ್ಯ ಶುದ್ಧ ಕಾಯಕ ಮಾಡುವವನ ಮನೆಯಂಗಳದಲ್ಲಿ ಲಕ್ಷ್ಮಿ ಇರ್ತಾಳೆ. ಬರೀ ನಾವು ಪ್ರಾರ್ಥನೆ ಮಾಡೋದ್ರೊಳಗೆ ಇರೋದಿಲ್ಲ. ಇಂಥ ನಂಬಿಕೆಗಳು ಕೆಲವು ಮೂಢನಂಬಿಕೆ, ಕೆಲವು ಮೂಲನಂಬಿಕೆ ಅಂತ ನಾವು ಅಂತೀವಿ. ಮೂಢನಂಬಿಕೆ ಮತ್ತು ಮೂಲನಂಬಿಕೆ ಅಂತೀವಿ. ನಾವು ತಿಳ್ಕೋಬೇಕಿಲ್ಲೇ, ಅಂದು ಇಂದು ಮತ್ತೊಂದೇನ ಬೇಡ ಅಂದರು. ಗಿಳಿ ಓದಿ ಫಲವೇನು ಅಂತಂದರು. ಗಿಳಿ ಓದುತ್ತದ, ನಿಮಗೆ ಹೇಳುತ್ತದೆ ಗಿಳಿ ಓದಿ ಫಲವೇನು? ಬೆಕ್ಕು ಬರುವುದನ್ನು ತಿಳಿಯದನಕ್ಕ. ಬೆಕ್ಕು ಬರುವುದನ್ನೇ, ಅದಕ್ಕೆ ಅದು ಬೆಕ್ಕು ಹಿಂದ್ಗಡೆ ಬಂದು ನನ್ನನ್ನು ತಿಂತದಂತಕ್ಕಂಥ ಭಾವ, ತಿಳುವಳಿಕೆ, ಅರಿವು ಅದಕ್ಕಿಲ್ಲ. ಆದರೆ ನಿನ್ನ ಭವಿಷ್ಯವನ್ನು ಹೇಗೆ ಹೇಳುತ್ತದೆ? ಅದಕ್ಕಾಗಿ ಶರಣರು ಹೇಳ್ತಾರೆ, ಈ ಅಂಧಶ್ರದ್ಧೆಗಳದಾವ, ಕಂದಾಚಾರದವ. ನಾವೆಲ್ಲಾದರೂ ಯಾರಿಗಾದರೂ ಆರತಿಯನ್ನು ಬೆಳಗುತ್ತಿರ್ತೀವಿ. ಗಾಳಿಗೆ ಅವಸರದಲ್ಲಿ ಏನೋ ಒಂದು ದೀಪ ಆರ್ತದೆ, ಅದನ್ನೇ ತಲೆಗೆ ಹಾಕ್ಕೊಂಡ್ಬಿಡ್ತೀವಿ ನಾವೆಲ್ಲ. ಬೆಳಗತಕ್ಕಂಥ ಆರತಿ ಆರಿತಪ್ಪ, ಏನಾಗ್ತದೋ ಏನೋ, ಏನಾಗ್ತದೆ? ಕತ್ಲಾಗ್ಯದ. ಆ ಆರತಿಗೆ ಒಂದಿಷ್ಟು ಎಣ್ಣೆ ಹಾಕು, ಮತ್ತೆ ಬೆಳಗು. ನೀನು ಮತ್ತೆ ಬೆಳಗು. ಅದರ ಹೆಸರು ಆರತಿ. ಕನ್ನಡದಲ್ಲಿ ಅದಕ್ಕೇನಂತೀವಿ? ಆರತಿ ಅಂತ ಕರಿತೀವಿ. ಯಾವುದು ಆರುತ್ತದೆಯೋ ಅದು ಆರತಿ, ಯಾವುದು ಆರ್ತದ ಅದು ಆರುತಿ. ಬೆಳಗತಿ ಉರಿಯತಿ ಅಂತ ಅದಕ್ಕೆ ಹೆಸರಲ್ಲ, ಅದು ಆರ್ತದ, ಆರ್ಲಿ. ಅದನ್ನೇ ಒಂದು ನಂಬಿಕೆ ಮಾಡ್ಕೊಂಡ್ಬಿಡೋದು. ಅವಳು ಎಡಗಾಲ ಹಾಕಿ ಬಂದು ನಮಗೇನು ದರಿದ್ರ ಆಗ್ಯದೋ ಏನೋ ಅಂತೀವಿ. ಎಡಗಣ್ಣು ಹಾರಕತ್ತದಪ್ಪ, ಎಡಗಣ್ಣು ಹಾರಿದ್ರೆ ಅಶುಭ. ನೋಡಿ, ಒಂದು ಹಲ್ಲಿ ಮೇಲುಗಡೆ ಆಹಾರಕ್ಕಾಗಿ ಲೊಚಗುಟ್ಟಿದ್ರೆ ಶಿವ ಅಂತಂದ್ರಿ, ಬೆಳಗ್ಗೆ ಎದ್ದು ಯಾರು ನಾವು ಶಿವನಾಮ, ಪರಮಾತ್ಮನ ಸ್ಮರಣೆ, ಭಗವತ್ ಸ್ಮರಣೆ ಮಾಡಲೇ ಇಲ್ಲ, ಪ್ರಾರ್ಥನೆಯನ್ನು ಮಾಡಲೇ ಇಲ್ಲ. ಹಲ್ಲಿ ಲೊಚಗುಟ್ಟಿದ್ರೆ ಶಿವ ಅಂತಂದ್ರಿ. ಎಷ್ಟು ಬಂದಾವು ನಮ್ಮ ನಂಬಿಕೆ, ಎಷ್ಟು ಬಂದಾವು ನಮ್ಮ ನಂಬಿಕೆ. ಇತ್ತೀಚೆಗೆ ನಾವೆಲ್ಲ ಜಗತ್ತನ್ನೇ ನಮ್ಮ ಮುಂದೆ ತೆರೆದಿಡ್ತಕ್ಕಂಥದ್ದು ಕಂಪ್ಯೂಟರ್ಕ್ಕೂ ಕೂಡ ಮಹಾಪೂಜೆಯನ್ನು ಸಲ್ಲಿಸಿ ದೊಡ್ಡ ಹಾರ ಹಾಕಿ ಅದಕ್ಕೂ ಊದುಬತ್ತಿ ಬೆಳಗಿರೋದನ್ನು ನಾವು ಕಾಣ್ತೀವಿ. ಯಾರು ಎಲ್ಲಿ ನಾವು ಯಾತ್ತ ಕಡೆ ಹೊರಟಿದ್ದೀವಿ? ಇವತ್ತು ಚಂದ್ರನಿಗೆ ಮಂಗಳಾಷ್ಟಕದಲ್ಲಿ ನಾವೆಲ್ಲ ಅಂಗಾರಾಷ್ಟಕ ಅಂತ ಮಾಡಿ ಆ ಆಕಾಶದಲ್ಲಿರುವ ಆ ಚಂದ್ರನಿಗೆ ಪಾವು ಮೀಟರ್ ಅರಿವೆ ಹಾರಿಸೋದನ್ನು ನೋಡ್ತೀವಿ. ಒಂದು ಅರಿವೆಯ ತುಂಡನ್ನು ಆ ಚಂದ್ರನಿಗೆ ಹಾರಿಸ್ತೀವಿ. ಇದು ಸಂಕಷ್ಟ ನಿನಗೆ ಅರ್ಪಣೆ ಆಗಲಿ, ನಮ್ಮ ಸಂಕಷ್ಟ ದೂರ ಆಗಲಿ ಅಂತ. ಆ ಹಾರಿಸುವ ವಸ್ತ್ರ 2-3 ಫೂಟ್ ಮೇಲ್ಗಡೆ ಹೋಗಿ ಮತ್ತೆ ಕೆಳಗಡೆ ಬೀಳ್ತದೆ. ಇದು ಇಲ್ಲೇ ಬರ್ತದಂತ ನಮ್ಮ ತಿಳುವಳಿಕೆ ಇದ್ದರೂ ಕೂಡ ಆ ಚಂದ್ರನಿಗೆ ನಾವು ಉಡುಗೆ ಉಡಿಸ್ಬೇಕು, ತೊಡುಗೆ ತೊಡಿಸ್ಬೇಕು ಅಂತ ಹೇಳಿ ಎಲ್ಲೋ ಹೊರಟಿದ್ದೀವಿ. ಅದೇ ವಸ್ತ್ರ ನಮ್ಮ ಓಣಿ ಒಳಗಿರುವ ಬಡವಿಗೆ, ನಮ್ಮ ಓಣಿ ಒಳಗಿರ್ತಕ್ಕಂತಹ ಒಂದು ಬತ್ತಲೆಯಾಗಿರುವ ಆ ಸಣ್ಣ ಮಗುವಿಗೆ ಒಂದು 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 ಅಂಗಿನೋ ಒಂದು ವಸ್ತ್ರ ಅದನ್ನು ಹೊಲಿಸಿಕೊಟ್ರೆ ನಾವೆಷ್ಟು ಅದು ಪರಮಾತ್ಮನಿಗೆ ಮುಟ್ತದೆ. ಅದರ ಮ್ಯಾಲೆ ಹಾರಿಸಿದ್ರೆ ಪುಣ್ಯ ಬರ್ತದೇನು? ಬರೋದಿಲ್ಲ. ನಾವು ಹೇಗೆ ಸೃಷ್ಟಿ ಮಾಡ್ಕೊಂಡಿವಂದರೆ, ಅವಸರದಿಂದ ಒಬ್ಬ ಹುಡುಗ ಹೊರಟಿದ್ದ, ಓಡಿ ಹೊರಟಿದ್ದ, ಎಡವಿ ಬಿದ್ದ, ಕೆಳಗಡೆ ಎಡವಿ ಬಿದ್ದ, ಒಂದು ಸಣ್ಣ ಕಲ್ಲದು ಎಡವಿ ಬಿದ್ದ. ಹಿಂದ್ಗಡೆ ಭಾಳ ಜನ ದೇವಸ್ಥಾನಕ್ಕೆ ಹೊರಟಿದ್ದರು. ಅವರು ದೇವಸ್ಥಾನಕ್ಕೆ ಹೊರಟಿರುವಾಗ ಕಲ್ಲನ್ನು ಯಾರೋ ಒಬ್ಬ ತಾಯಿ ಅದರ ಮೇಲೆ ಒಂದಿಷ್ಟು ಕುಂಕುಮ ಚೆಲ್ಲಿ ಒಂದಿಷ್ಟು ಅಕ್ಷತ ಇಟ್ಟು ಒಂದು ಹೂ ಪತ್ರೆಯನ್ನಿಟ್ಟು ಮುಂದೆ ಸಾಗಿದ್ಲು. ಮತ್ತೆ ಹಿಂದಿನ ಜನ ಹಾಗೆ ಆ ದಾರಿಯಲ್ಲಿ ಹೋಗುವವರು
ಇಲ್ಲಿ ಇಟ್ಟಿರುವ ಈ ಅರಿಶಿನ ಕುಂಕುಮ ನೋಡಿ ಆ ತಾಯಿ ಅವಳು ಒಂದಿಷ್ಟು ಅರಿಶಿನ ಕುಂಕುಮ ಹಾಕಿ ಅದರ ಮುಂದೆ ಎಡೆ ಇಟ್ಟು ಅದ್ರಿಗೆ 2 ಊದುಬತ್ತಿ ಬೆಳಗಿದ್ಲು. ಈಗ ವರ್ಷದ ಒಳಗೆ ಅದೊಂದು ದೇವಸ್ಥಾನ ನಿರ್ಮಾಣ ಆಯಿತು. ಎಡೆಯು ಬಿದ್ದ ಕಲ್ಲಿಗೆ ಗೌರವ ಕೊಟ್ಟರಿ. ನಡೆದಾಡ್ತಕ್ಕಂಥ ಈ ದೇಗುಲಕ್ಕೆ ಬೆಲೆ ಕೊಡಲಿಲ್ಲ. ನಡೆದಾಡುವ ಈ ದೇವಸ್ಥಾನ ಇದು ದೇವಸ್ಥಾನ, ಇದುವೇ ದೇಗುಲ. ಈ ದೇಗುಲದ ಒಳಗೆ ಒಬ್ಬ ಅದನ ಸತ್ಯದ ಮನೆಯಲ್ಲಿ ಶಿವನಿರ್ಪನಲ್ಲದೆ ಅಸತ್ಯದ ಮನೆಯಲ್ಲಿ ಶಿವನಿರ್ಪನೆ. ಇಲ್ಲಿಲ್ಲ ನೋಡಿರೋ ನಮ್ಮ ಅಖಂಡೇಶ್ವರ ಲಿಂಗವ ಒಲಿಸಬೇಕಾದಡೆ ಸತ್ಯವ ಸಾಧಿಸಬೇಕು ಕಾಣಿರೋ. ಈ ಸತ್ಯದ ಮನೆಯಲ್ಲಿ ಶಿವ ಅದಾನ. ನಾವೇನು ಮಾಡಿದ್ವಿ, ನಂಬಿಕೆ ಯಾರೋ ಒಂದು ಕಲ್ಲು ಚೆಲ್ಲಾರ, ಅದರ ಮೇಲೆ ಎಲ್ಲ ಹಾಕಿದ್ದಾರೆ, ಅದು ಅಲ್ಲೇನೋ ಇರಬಹುದು ಅಂಥೇಳಿ ಎಡೆ ಮಾಡಿ ನೈವೇದ್ಯ ಮಾಡಿ ಅದೊಂದು ಗುಡಿ ಕಟ್ಟಿ ನಿರ್ಮಾಣ ಮಾಡಿದ್ದೀವಿ. ಅದನ್ನು ನಾ ಕಟ್ಟಿನಿ ಅಂತ ಇನ್ನೊಬ್ಬ, ಅದನ್ನು ನಾ ಕಳಸ ಇಟ್ಟಿನಿ ಅಂತ ಇನ್ನೊಬ್ಬ. ಈ ಗದ್ದಲದ ಒಳಗೆ, ಈ ಜಗಳದ ಒಳಗೆ ಅತ್ಯಂತ ಪ್ರೇಮದ ಜೀವನವನ್ನು ದ್ವೇಷದ ಜೀವನವನ್ನಾಗಿ ಮಾಡಿಕೊಂಡು ನಾವೆಲ್ಲ ವಿಷ ಕಾರ್ಕೋಂತ ಕೂತ್ಕೊಂಡ್ಬಿಟ್ಟಿವಿ. ನಾವೆಲ್ಲರೂ ದಿನಗಳು ಶ್ರೇಷ್ಠ ಅಂತ ಹೋಗಬಾರ್ದು. ನಮ್ಮ ಈ ಕ್ಷಣ ಶ್ರೇಷ್ಠ. ಇದು ಒಳ್ಳೆಯ ಕೆಲಸಪ್ಪ, ಒಳ್ಳೆಯ ಕೆಲಸ ಮಾಡೋಕ್ಕೇನು ಟೈಮ್ ನೋಡೋದದ? ಒಳ್ಳೆಯ ಕೆಲಸ, ಒಳ್ಳೆಯದನ್ನು ನಾವೆಲ್ಲ ಮಾಡ್ತಾ ಹೋದ್ರೆ ಅಲ್ಲಿ ನಮಗೆಲ್ಲ ಆ ಪ್ರಕೃತಿ ಪುರುಷ ನಮಗೆ ಸಹಕಾರ ಮಾಡ್ತಾನೆ. ಅದಕ್ಕೆ ನಮಗೇನು ಮಾಡಿದರು ಅಂತಂದ್ರೆ, ಅಂದು ಇಂದು ಮತ್ತೊಂದಿನ ಬೇಡ, ದಿನವಿಂದೇ ಶಿವಶರಣ ಎಂಬವಂಗೆ. ಈ ದಿನವೇ ನಿನಗೆ ಶ್ರೇಷ್ಠ, ಅಂದಿನ ದಿನ ಇಂದಿನ ದಿನ ಅಂಥೇಳಿ ನಾಳೆಯಿಂದ ಅನ್ನಬೇಡ. ಯಾಕೆ ನಾಳೆ ಅನ್ನಬೇಡ ಅಂತಂದ್ರೆ, ಇವತ್ತು ನಿನ್ನ ಬದುಕಿನೊಳಗೆ ಮುಂಜಾನೆ ಉದಯಿಸಿರ್ತಕ್ಕಂಥ ಸೂರ್ಯ ನಿನ್ನ ಜೀವನದಾಗ ಉದಯಿಸಿದಾನೆ. ಇವತ್ತು ಸೂರ್ಯನನ್ನು ನೋಡಿದೆ ನೀನು. ಇವತ್ತು ಉದಯಿಸಿರ್ತಕ್ಕಂಥ ಸೂರ್ಯ ನಾಳೆ ನಿನ್ನ ಜೀವನದಲ್ಲಿ ಇರಲಿಕ್ಕಿಲ್ಲ. ಅಂದರೆ ನೀನು ಅವತ್ತು ಮಾರನೇ ದಿನ ಇರಲಿಕ್ಕಿಲ್ಲ. ಇವತ್ತು ಕಂಡ ಸೂರ್ಯ ನಿನಗೆ ನಾಳೆ ಕಾಣಲಿಕ್ಕಿಲ್ಲ, ನೀನು ಇರೋದಿಲ್ಲ. ಮತ್ತು ಈ ದಿನ ನೋಡಬೇಕಲ್ಲ. ಕತ್ತಲಾಗೈತಂತ ಹೇಳಿ ಬಾಗಲ ಹಿಕ್ಕೊಂಡು ಕೂತ್ರೆ ಗಾಳಿ ಯಾವಾಗ ಒಳಗೆ ಬರಬೇಕು? ಕತ್ತಲಾಯಿತೆಂದು ಅಳುತ್ತ ಕುಳಿತರೆ ನಕ್ಷತ್ರಗಳನ್ನು ನೋಡುವ ಭಾಗ್ಯ ಇಲ್ಲವಾದೀತು. ಕತ್ತಲಾಗೈತೆ ಅಂತ ಹೇಳಿ ಬಾಗಲ ಹಿಕ್ಕೊಂಡು ಕೂತ್ರೆ ನಕ್ಷತ್ರಗಳ ಸೌಂದರ್ಯವನ್ನು ಯಾವಾಗ ನೋಡೋದು? ನಕ್ಷತ್ರಗಳನ್ನು ಯಾವಾಗ ಕಂಡು ಸಂತೋಷ ಪಡೋದು? ಹೇಳಿ ನೋಡೋಣ. ನಮಗೆ ಯಾವುದೂ ಬೇಡ ಅಂಥೇಳಿ ಬಾಗಲ ಹಿಕ್ಕಿದ್ರೆ, ಈ ಕೆಲವು ವರ್ಷಗಳ ಹಿಂದೆ ಎಲ್ಲರ ಮನೆ ಬಾಗಿಲಲ್ಲಿ ಈ ನಾಳೆ ಬಾ ಅಂತ ಬರೆದಿದ್ರು, ನಾಳೆ ಬಾ ಅಂಥೇಳಿ. ಅದು ಯಾಕೆ ಬರೆದಿದ್ರು ಗೊತ್ತಿಲ್ಲ. ಯಾರನ್ನೋ ಕೇಳಿದಾಗ ಹೇಳ್ತಿದ್ರು ಅವರು, ಇಲ್ಲೊಂದು ಭೂತ ಅದ, ದೆವ್ವ ಬಂದದ, ಅನಿಷ್ಟ ಬಂದದ, ಕಾಡಾಟ ಶುರುವಾಗ್ಯದ, ಅದು ಯಾರ ಮನೆಯಲ್ಲಿ ಹೋಗ್ತದೆ, ನಾಳೆ ಬಾ ಯಾರು ಬರೋದಿಲ್ಲ ಅವ್ರ ಮನೆಗೆ ಅದು ಹೋಗ್ತದೆ. ಅದಕ್ಕೆ ನಾಳೆ ಬಾ ಅಂತ ಬರೆದ್ರೆ ಅದು ಬಂದು ಇದನ್ನು ಓದ್ತದೆ. ನಾಳೆ ಬಾ ಅಂತ ಓದಿದ್ರೆ ಅದು ಮತ್ತೆ ನಾಳೆ ಬರ್ತದೆ, ಇದು ಮತ್ತೆ ನಾಳೆ ಬಾ ಅಂತ ಇರ್ತದೆ, ಮತ್ತೆ ನಾಳೆ ಬರ್ತದೆ, ನಾಳೆಗೊಂದು ನಾಳೆ ಇರುತ್ತದೆ. ಹೀಗಾಗಿ ಅದನ್ನು ಮನೆಗೆ ಪ್ರವೇಶ ಮಾಡೋದಿಲ್ಲ ಅಂತ ಒಂದು ಕೆಟ್ಟ ನಂಬಿಕೆ ನಮ್ಮ ಜನರಲ್ಲಿ ತುಂಬಿತ್ತು. ಆ ನಾಳೆ ಬಾ ಅಂತ ಏನಿತ್ತಲ್ಲ, ಆ ನಾಳೆ ಬಾ ಅದನ್ನು ಬರೀಲಿಕ್ಕೆ ಶುರು ಯಾಕೆ ಮಾಡಿದರು? ಯಾರೋ ಒಬ್ಬರು ಮಾಡಿದರು, ಅವ್ರನ್ನ ಕಂಡು ಎಲ್ಲರೂ ಮಾಡಿದರು. ಮತ್ತು ನಾಳೆ ಬಾ ಅಂತ ನಾವು ಬರೆದ್ರೆ ಒಳ್ಳೆಯದು ನಮ್ಮ ಮನೆಗೆ ಬಂದಾಗ ಅದು ಓದಿ ಮತ್ತೆ ನಾಳೆ ಬಾ ಅಂಥೇಳಿ ಅದು ಆಮೇಲೆ ಬರೋದಲ್ಲ. ಈ ತಿಳುವಳಿಕೆ ನಮಗೆ ಯಾಕೆ ಬರಬಾರದು? ಇದನ್ನು ಮಾಡ್ಯಾರಂತ ಹೇಳಿ ಮಾಡ್ಕೋತ ಹೋಗೋದು. ಬಳೆ ಮಾರಾಟ ಆಗಲಿಲ್ಲ ಅಂದ್ರೆ ಬಳೆ ಕೊಡೋದು ಶುರು ಮಾಡಿದ್ರು ನಮ್ಮ ತಾಯಿಂದಿರೆಲ್ಲ. ಬಳೆ ಕೊಡೋದು ಬಂದದ. ಹಣ್ಣು ಮಾರಾಟ ಆಗಲಿಲ್ಲ ಅಂದ್ರೆ ಹಣ್ಣು ಕೊಡೋದು ಶುರುವಾಗ್ಯದ. ಸೀರೆ ಮಾರಾಟ ಆಗಲಿಲ್ಲ, ಭಾಳ ಸ್ಟಾಕ್ ಅದಾವ ಅಂದ್ರೆ ಯಾರೋ ಒಬ್ಬರು ಮಾಡಿಬಿಟ್ರು, ಅಣ್ಣ ತಂಗಿಗೆ ಸೀರೆ ಕೊಡೋದು ಶುರುವಾಗ್ಯದ. ಹೀಗಾಗಿ ಅತ್ಯಂತ ಸಣ್ಣ ವಿಚಾರಗಳಲ್ಲಿ ನಾವು ಕೆಲವು ನಂಬಿಕೆಗಳನ್ನು ಬಿತ್ತಿಬಿಟ್ಟಿವಿ. ಯಾವತ್ತೂ ಜಗತ್ತಿನಲ್ಲಿ ಸತ್ಯಕ್ಕೆ ಬೋರ್ಡ್ ಇರೋದಿಲ್ಲ. ಯಾವುದು ಸತ್ಯ ಇರ್ತದೆ ಅದಕ್ಕೆ ಬೋರ್ಡ್ ಇರೋದಿಲ್ಲ. ಈಗ ಎಳಿನೀರು ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಎಳಿನೀರು ಆರೋಗ್ಯಕ್ಕೆ ಒಳ್ಳೆಯದು. ಆದರೆ ಎಳಿನೀರಕ್ಕೆ ಬೋರ್ಡ್ ಯಾರೂ ಹಾಕಿಲ್ಲ. ಇಲ್ಲಿ ಎಳಿನೀರು ಸಿಗುತ್ತವೆ ಅಂತ ಬೋರ್ಡ್ ಹಾಕಿಲ್ಲ. ಇಲ್ಲಿ ಎಳಿನೀರು ಸಿಗುತ್ತವೆ ಅಂತ ಬೋರ್ಡ್ ಹಾಕಿಲ್ಲ. ಅದು ಒಳ್ಳೆಯದು. ಯಾವುದು ಸತ್ಯದ ಅದಕ್ಕೆ ಬೋರ್ಡ್ ಇಲ್ಲ. ಯಾವುದು ಅಸತ್ಯದ ಅದಕ್ಕೆ ಬಹಳ ಜಗಮಗಿಸುವ ವಿದ್ಯುತ್ ದೀಪಾಲಂಕಾರ ಮಾಡಿರ್ತೀವಿ ನಾವೆಲ್ಲ. ಯಾವುದು ನಮಗೆ ದೋಷ ಮಾಡ್ತದೆ, ಯಾವುದು ನಮಗೆ ತೊಂದರೆ ಕೊಡ್ತದೆ, ಯಾವುದು ನಮ್ಮ ಅನಾರೋಗ್ಯವನ್ನು ತಂದು ಕೊಡ್ತದೆ ಅಂಥದಕ್ಕೆ ಅಸತ್ಯ, ಅದಕ್ಕೆ ದೊಡ್ಡ ಬೋರ್ಡ್ ಹಾಕ್ಕೊಂಡವರು. ಸತ್ಯಕ್ಕೆ ಬೋರ್ಡ್ ಇಲ್ಲ. ಹಾಗೆ ನಂಬಿಕೆ, ಮೂಢನಂಬಿಕೆ, ಮೂಢನಂಬಿಕೆ. ನಂಬಿಕೆ ಇರಬೇಕು, ಮೂಢನಂಬಿಕೆ ಇರಬೇಕು, ಮೂಢನಂಬಿಕೆ ನಮ್ಮೊಳಗೆ ಇರಬಾರದು. ಇಂಥ ಮೌಢ್ಯತೆಗಳು, ಕಂದಾಚಾರ, ಅಂಧಶ್ರದ್ಧೆಗಳ ಮಧ್ಯದಲ್ಲಿ ಶಿಲುಕಿ ಹಾಕಿಕೊಂಡಿರ್ತಕ್ಕಂಥ ಜನಸಮೂಹವನ್ನು ಬಸವಣ್ಣನವರು ಎತ್ತಿಬಿಟ್ರು, ಮ್ಯಾಲಕ್ಕೆ ಎತ್ತಿದ್ರು. ನೋಡ್ರಪ್ಪ, ಅಲ್ಲಿಲ್ಲ, ನಾವು ಅಲ್ಲಿಲ್ಲ. ಆತ
ನಿನ್ನ ಒಳಗೆ ತುಂಬಿಕೊಂಡಿದ್ದಾನೆ. ಈ ದಿನ ಮಾಡು, ಒಳ್ಳೆಯದನ್ನು ಮಾಡು, ಈ ಕ್ಷಣ ನೀನು ಶುರು ಮಾಡು ನಿನ್ನ ಕಾರ್ಯವನ್ನು. ಈಗಲೇ ಅವರಿಬ್ಬರು, ಎರಡು ಗಂಡು ಹೆಣ್ಣು, ಎರಡು ಜೀವಿಗಳು ಒಪ್ಪಿಕೊಂಡವಲ್ಲ, ಅದೇ ಕ್ಷಣ, ಅದೇ ಒಳ್ಳೆಯ ದಿನ. ಎಮ್ಮವರು ಬೆಸಗೊಂಡರೆ ಶುಭ ಲಗ್ನವೆನ್ನಿರಯ್ಯ. ಇಬ್ಬರೂ ಜೀವಿಗಳು ಒಪ್ಪಿಕೊಂಡರಲ್ಲ, ಒಪ್ಪಿಗೆ ಕೊಟ್ಟು ಬಿಡೋದು, ಆ ಕ್ಷಣ ಅದನ್ನು ಮದುವೆಯನ್ನು ನಾವು ಅದನ್ನು ಮಾಡಿ ಮುಗಿಸೋದು. ಹಾಗೆ ಆ ದಿನ ಈ ದಿನ ಅಂತ ಕೂಡುವಂಗಿಲ್ಲ. ಹೋಗುವಾಗ ಒಳ್ಳೆಯ ಕೆಲಸ ಹೋಗುವಾಗ ಒಳ್ಳೆಯದಾಗ್ತದೆ ಅನ್ನೋ ನಂಬಿಕೆ ನಮ್ಮೊಳಗೆ ಇಟ್ಕೊಂಡಲ್ಲಿ ಹೋಗಬೇಕು. ನನ್ನದೆನ್ನೋದು ಏನಿಲ್ಲ, ಎಲ್ಲವೂ ಪರಮಾತ್ಮನದಂತ ಸ್ವಚ್ಛ ಭಾವದಿಂದ ಬದುಕೋದು. ಅಂತಹ ಬದುಕನ್ನು ನಾವೆಲ್ಲ ಬದುಕಬೇಕು. ಮೌಢ್ಯತೆಗಳಿಂದ ನಾವೆಲ್ಲ ಹೊರಗೆ ಬರಬೇಕು. ನಮಗೆ ನಾವೇ ಹಾಕಿಕೊಂಡಿರ್ತಕ್ಕಂಥ ಬೇಲಿಯಿಂದ ನಾವೆಲ್ಲ ದಾಟಿ ಹೊರಗಡೆ ಬರಬೇಕು. ಕಂದಾಚಾರ ಅಂಧಶ್ರದ್ಧೆಯನ್ನು ಬಿಟ್ಟು ಬಿಡಬೇಕು. ವೈಚಾರಿಕ ಪ್ರಜ್ಞೆಯನ್ನು ತುಂಬಿಕೊಂಡಿರ್ತಕ್ಕಂಥ, ವಿಜ್ಞಾನದಲ್ಲಿ ಸಾಕಷ್ಟು ಪ್ರಗತಿಯನ್ನು ಹೊಂದಿರತಕ್ಕಂಥ ನಾವುಗಳೆಲ್ಲ ಸ್ವಲ್ಪ ಅಧ್ಯಾತ್ಮ ಕಡೆ ವಾಲಬೇಕು. ಸುಂದರವಾದ ಆನಂದದ ಜೀವನವನ್ನು ನಡೆಸಬೇಕು ಅನ್ನೋ ಮಾತುಗಳು ಈ ದಿನದ ಮಾತುಗಳು. ಶುಭವಾಗಲಿ. ಜೈ ಗುರು ಬಸವ.